ಸಿಲ್ವರ್ ಪ್ಲೇ ಬಟನ್ ನೋಡಿ. ನಾನು ಕನ್ನಡದಲ್ಲಿ ಹಾಕ್ಸಿದ್ದೀನಿ ಹೆಸರು ಮಲೆಯ ಮಾದೇಶ್ವರ ಯೂಟ್ಯೂಬ್ ಚಾನಲ್. ಅರ್ಥ ಆಯ್ತಾ ನೋಡಿ. ಫಾರ್ ಫೇಸಿಂಗು 1,00,000 ಸಬ್ಸ್ಕ್ರೈಬರ್ ಅಂತ ಹಾಕ್ಬಿಟ್ಟು ನೋಡಿ, ಈ ರೀತಿ ನಾವು ವೀಕ್ಷಣೆಯನ್ನು ಪಡೆಯಬಹುದು. ಯೂಟ್ಯೂಬ್ನಿಂದ ಬಂದಿರತಕ್ಕಂಥ ನಮ್ಮ ಈ ಒಂದು ಸಿಲ್ವರ್ ಪ್ಲೇ ಬಟನ್ನ ಸ್ವಾಮಿಯವರ ಆಸ್ಥಾನದಲ್ಲಿ, ಮಲೆ ಮಹದೇಶ್ವರನ ಆಸ್ಥಾನದಲ್ಲಿ ಓಪನ್ ಮಾಡ್ತಾಯಿದ್ದೀನಿ ನೋಡಿ. ನಮಗೆ ವಿಚಾರ ಏನಪ್ಪ ಅಂದರೆ, ಮಹಿಳಾ ಭಕ್ತಾದಿಗಳ ಆಶೀರ್ವಾದ ಚೆನ್ನಾಗಿದೆ ನನಗೆ. ಅದರಲ್ಲಿ ನಮ್ಮ ಮಮತಾಕವರು, ಹಾಗೆ ನಮ್ಮ ಅನುಷಾ ಮೇಡಮ್ ಅವರು, ಹಾಗೆ ನಮ್ಮ ಪಲ್ಲವಿ ಮೇಡಮ್ ಅವರು. ಸೊ ಈ 3 ಜನ ನಮಗೊಂದು ಸ್ವಲ್ಪ ಶಕ್ತಿಯನ್ನು ನೀಡಿದ್ದಾರೆ ನಮ್ಮ ಚಾನಲ್ಗೆ. ಇದನ್ನು ನಾನು ಮೆನ್ಷನ್ ಮಾಡ್ತಾಯಿದ್ದೀನಿ. ಎಲ್ರಿಗೂ ನಮಸ್ಕಾರ ನೋಡಿ. ಇವತ್ತಿನ ಒಂದು ವಿಡಿಯೋ ತುಂಬಾ ಮುಖ್ಯವಾಗಿರುತ್ತೆ. ಯಾಕೆ ಅಂತಂದರೆ, ಸೊ ಇವತ್ತು ನಮ್ಮ ಮಲೆ ಮಹದೇಶ್ವರ ಬೆಟ್ಟ ಪಾವಡ ಪುಣ್ಯಕ್ಷೇತ್ರ ಏನಿದೆ, ಸೊ ಅಲ್ಲಿಗೆ ನಾನು ಅಮೇರಿಕದಿಂದ ಬಂದಿರತಕ್ಕಂಥ ಸಿಲ್ವರ್ ಬಟನ್ನ ಕೊಂಡೋಗ್ತಾ ಇದ್ದೀನಿ. ಸೊ ಸಿಲ್ವರ್ ಬಟನ್ನ ಒಂದು ಪ್ರಯೋಜನ ಏನಕ್ಕೆ ಅಂದರೆ, ನಾವು 1,00,000 ಚಂದಾದಾರರನ್ನು ಪೂರೈಸಿದ ನಿಮಿತ್ತ ಅಮೇರಿಕದಿಂದ ನಮಗೆ ಈ ಒಂದು ಸಿಲ್ವರ್ ಪ್ಲೇ ಬಟನ್ ಕಳಿಸ್ಕೊಟ್ಟಿರ್ತಾರೆ. ಸೊ ಇದು ನಮ್ಮೆಲ್ಲ ಚಂದಾದಾರರ ಆಶೀರ್ವಾದ ಅಂತ ಹೇಳೋದಕ್ಕೆ ಬಯಸ್ತೀನಿ. ವಿಶೇಷವಾಗಿ ನಮ್ಮ ಮಲೆ ಮಹದೇಶ್ವರನ ವರದಾನ ಅಂತ ಹೇಳೋದಕ್ಕೆ ಬಯಸ್ತೀನಿ. ಆದ್ದರಿಂದ ಇವತ್ತು ನಾನು ಸಿಲ್ವರ್ ಬಟನ್ ಸಮೇತವಾಗಿ ನಾನು ಮಲೆ ಮಹದೇಶ್ವರ ಬೆಟ್ಟಕ್ಕೆ ಹೋಗಿ ನಮ್ಮ ಮಲೆಯ ಮಹದೇಶ್ವರ ಯೂಟ್ಯೂಬ್ ಚಾನಲ್ನ ಸಿಲ್ವರ್ ಬಟನ್ ಓಪನ್ ಮಾಡುವುದರ ಜೊತೆಗೆ ಮಹದೇಶ್ವರರಿಗೆ ಒಂದು ಚಿನ್ನದ ತೇರಿನ ಹರಕೆಯನ್ನ ಸಲ್ಲಿಸ್ತೀವಿ. ಸೊ ಈ ಚಿನ್ನದ ತೇರಿನ ಹರಕೆ ನಾನ್ ಮಾಡಿಸ್ತಾ ಇರೋದಲ್ಲ, ನಮ್ಮ ಚಂದಾದಾರರು ಮಮತಕ್ಕ KR ನಗರದ ಮಮತಕ್ಕ ಅವರು. ಸೊ 10,000 ಚಂದಾದಾರರು ಪೂರೈಕೆ ಆದಾಗ ಅವರೇ ಚಿನ್ನದ ತೇರು ಎಳಿಸಿದ್ರು. ಸೊ ಹಾಗೆ 1,00,000 ಚಂದಾದಾರ ಆದ ತಕ್ಷಣ ನಾನು ಮತ್ತೆ ಚಿನ್ನದ ತೇರು ಎಳಿಸ್ಕೊಡ್ತೀನಿ ಅಂತ ಅಂದ್ಬಿಟ್ಟು ಅವ್ರು ಹರಕೆ ಮಾಡ್ಕೊಂಡಿದ್ರು. ನೋಡ್ರಿ, ನಾನ್ ಮಾಡ್ಕೊಂಡಿಲ್ಲ, ನಮ್ಮ ಚಂದಾದಾರರು ಎಲ್ಲೋ ಕೂತ್ಕೊಂಡು ಅವರು ಹರಕೆ ಮಾಡ್ಕೊಂತಾರೆ ಲೆಕ್ಕಕಳಿ. ಸೊ ನಮ್ಮನ್ನ ತುಳಿಯಕ್ ಒಂದು 4 ಜನ ಇದ್ರೆ ಬೆಳ್ಸಕ ಒಬ್ಬಿಬ್ರಾರು ಇರ್ತಾರಲ್ಲ ಅನ್ನೋದು ನನಗೊಂದು ಸಂತಸದ ಸುದ್ದಿ. ಅರ್ಥ ಆಯ್ತಾ? ಇವತ್ತು ನಮ್ಮ ಸಿಲ್ವರ್ ಬಟನ್ ಏನಿದೆ, ಈ ಸಿಲ್ವರ್ ಪ್ಲೇ ಬಟನ್ನ ಒಂದು ಸಂಭ್ರಮ ಅಂತ ಹೇಳೋದಕ್ಕೆ ಬಯಸ್ತೀನಿ. ಇವತ್ತು ಶುಕ್ರವಾರ, ಜನ ಏನೋ ಅಂತ ಹೇಳ್ಕೊಳ್ಳೋ ಮಟ್ಟಿಗಿಲ್ಲ. ವರಲಕ್ಷ್ಮಿ ಹಬ್ಬ ಬೇರೆ. ಸೊ ಇವತ್ತು ಏನೋ ಅಂತ ಜನನೂ ಇಲ್ಲ, ಎಲ್ಲ ಸಂಪಾದನೆ ಮಾಡೋದನ್ನೆಲ್ಲ ಗುಡ್ಡೆ ಹಾಕೊಂಡು ಪೂಜೆ ಮಾಡ್ಕೊಂಡಿರ್ತಾರೆ ಅಂತ ಅನ್ಕೋತೀನಿ. ಸೊ ನಮ್ಗೆ ಆ ಥರ ಇಲ್ಲ. ನಾವು ಚಿನ್ನದ ತೇರು ಎಳ್ಸಕ್ ಬಂದೀವಿ ಅಪ್ಪ ಅವ್ರಿಗೆ. ನಾವು ಜೀವನದ ಉದ್ದಕ್ಕೆ ನಾವಂತೂ ಉದ್ಧಾರ ಅನಿಲ್ಲ, ಎಲ್ಲ ಕಂಡವ್ರನ್ನ ಉದ್ಧಾರ ಮಾಡದೆ. ಎಲ್ಲ ನಮ್ಮನ್ನ ಬಳಸ್ಕೊಂಡವ್ರೆ ಹೊರ್ತು ಯಾರುವೆ ನಮ್ ಜೊತೆಗೆ ಇವನು ಚೆನ್ನಾಗಿರ್ಲಿ ಅಂತ ಯೋಚನೆನೇ ಮಾಡಿಲ್ಲ. ಎಲ್ಲ ಉಪಯೋಗಿಸ್ಕೊಬಿಟ್ರು. ಅಂತ ಕೆಟ್ಟ ಪ್ರಪಂಚ ಇದು ನೋಡಿ. ಸ್ವಾಮಿ ನಮ್ಮನ್ ಕಾಪಾಡೋದು ಈ ಅಪ್ಪ ಒಬ್ನೇ, ಮಲೆ ಮಾದಪ್ಪ. ಇನ್ನು ಈ ಮನುಷ್ಯ ಅಂತಕ್ಕಂಥ ಪ್ರಾಣಿಗಳನ್ನ ನಂಬೇಡಿ. ಎಲ್ರೂ ಅಲ್ಲ, ಕೆಲವರು ಒಳ್ಳೆಯವರು ಇದ್ದಾರೆ, ಕಾಪಾಡೋಂಥವ್ರು ಇದ್ದಾರೆ, ಕೈ ಹಿಡಿಯೋರು ಇದ್ದಾರೆ. ಸೊ ಆ ಥರ ನೋಡಿ, ಅದಕ್ಕೆ ನಾವು ನೆನ್ಸ್ಕೊಂತೀವಿ. ಇವತ್ತು ನಮ್ಗೆ ಒಳ್ಳೇದು ಮಾಡಿನವ್ರು ನಾವು ನೆನ್ಸ್ಕೊಂತೀವಿ. ಅರ್ಥ ಆಯ್ತಾ? ಸ್ವಾಮಿ ಸನ್ನಿಧಾನದಲ್ಲಿ ನಮ್ಗೆ ಯಾರೆಲ್ಲ ಒಳ್ಳೇದು ಮಾಡೋರೆ ಅವ್ರನ್ನೆಲ್ಲ ಸ್ಮರಿಸ್ತೀವಿ. ನಮ್ ಕೇಳಿ ಬಯಸೋರು, ನಮ್ಮನ್ನ ಬಳಸ್ಕೊಂಡವ್ರು, ಅವರು ಉದ್ಧಾರ ಆಗ್ತಾರೆ ಅಂತ ನಾನು ಖಂಡಿತವಾಗ್ಲೂ ನಿರೀಕ್ಷೆ ಮಾಡದ. ಆ ದೇವ್ರ ಹೆಸರಲ್ಲಿ ಮೋಸ ಮಾಡೋರು, ದೇವ್ರ ಹೆಸರನ್ನ ಬಳಸ್ಕೊಂಡು ಮಾಡಬಾರ್ದ ಹೋಪ್ಲೆಸ್ ಕೆಲಸಗಳು ಮಾಡೋಂಥವ್ರು ಸರ್ವನಾಶ ಅತಿ ಶೀಘ್ರದಲ್ಲೇ ನಾನು ನೋಡ್ತೀನಿ. ಅರ್ಥ ಆಯ್ತಾ? ಇನ್ನೊಬ್ರಿಗೆ ಅನ್ಯಾಯ ಮಾಡೋದು, ಇನ್ನೊಬ್ರಿಗೆ ದ್ರೋಹ ಬಗೆಯೋದು, ಇನ್ನೊಬ್ರನ್ನ ಮಿಸ್ಯೂಸ್ ಮಾಡ್ಕೊಳ್ಳೋದು, ಅವ್ರ ಇನ್ನೋಸೆಂಟನ್ನ ಯೂಸ್ ಮಾಡ್ಕೊಳ್ಳೋಂಥ ಅಂಥ ಕೆಟ್ಟ ಪ್ರಾಣಿಗಳವೆ. ಅರ್ಥ ಆಯ್ತಾ? ಈ ಮನುಷ್ಯ ಅಂತಕ್ಕಂಥ ಪ್ರಾಣಿಲಿ ಅಂತಹ ಕೆಟ್ಟ ಜನರು ಇದ್ದಾರೆ. ಅರ್ಥ ಆಯ್ತಾ?
ಸೊ ಅದೆಲ್ಲ ನಾನು ಮಂದಟ್ಟು ಮಾಡ್ಕೊತಾ ಇದ್ದೀನಿ. ನಾವು ನಂಬಕ್ಕೆ ಅಸಾಧ್ಯ ಅಂಥವೆಲ್ಲ ವಿಷ ತುಂಬ್ಕೊಂಡಿದ್ದವು ನಮ್ಮ ಜೊತೆ ಇದ್ವು. ಅಂತಂತ ವಿಷ ತುಂಬಿರೋವೆಲ್ಲ ನಮ್ಮ ಜೊತೆಗಿದ್ವು. ಅರ್ಥ ಆಯ್ತಾ? ನಂಬಲೇ ಅಸಾಧ್ಯ. ಅದೇನೋ ಗೊತ್ತಿಲ್ಲಪ್ಪ, ನಾವಂತೂ ದ್ರೋಹ ಮಾಡಿಲ್ಲ. ನಮ್ಮನ್ನ ಉಪಯೋಗಿಸ್ಕೊಂಡು ನಮ್ಮಿಂದನೇ ಬೆಳ್ಕೊಂಡು ನಮ್ಗೆ ದ್ರೋಹ ಬಗೀತವೆ ಮುಂಡೆತವು. ಇದೇ ನಮ್ಗೆ ಅರ್ಥ ಆಯ್ತಿಲ್ಲ. ಯಾಕೆ ಈ ತರ ಆಮೇಲೆ ನಮ್ಮನ್ನೇ ತುಳಿಯಕ್ ನೋಡೋದು. ಇವೆಲ್ಲ ಒಳ್ಳೇದದ್ದ? ಮಾದೇಶ್ವರ ನೀನಿದ್ರೆ ಅವ್ರ ಮಟ್ಟ ಹಾಕ್ಬಿಡಪ್ಪ. ಮಲೆ ಮಹದೇಶ್ವರರ ನಡುಮಲೆ ಸನ್ನಿಧಿಯಲ್ಲಿ ಈ ದಿನ ನಮ್ಮ ಸಿಲ್ವರ್ ಪ್ಲೇ ಬಟನ್ ಓಪನ್ ಮಾಡ್ತೀನಿ. ಸ್ವಾಮಿಯವರ ನಡುಮಲೆಯ ದರ್ಶನ ಕಣ್ತುಂಬ್ಕೊಳ್ಳಿ. ಸ್ವಾಮಿಯವರ ಆಸ್ಥಾನದಲ್ಲಿ ನಮ್ಮ ಸಿಲ್ವರ್ ಪ್ಲೇ ಬಟನ್ ಓಪನ್ ಆಗುತ್ತೆ. ನಮ್ಮ ದೇವಸ್ಥಾನದ ಆನೆ ದರ್ಶನ ಕಣ್ತುಂಬ್ಕೊಳ್ಳಿ. ಸ್ವಾಮಿಯವರ ದರ್ಶನ ಕಣ್ತುಂಬ್ಕೊಬಿಡಿ. ಓಕೆ, ಅಪ್ಪವರ ಸನ್ನಿಧಿಯಲ್ಲಿ ಸಿಲ್ವರ್ ಪ್ಲೇ ಬಟನ್ ಓಪನ್ ಮಾಡೋಣ. ದಯವಿಟ್ಟು ನಿರೀಕ್ಷಿಸಿ. ಈ ದಿನ ಸ್ವಾಮಿಯವರ ಸನ್ನಿಧಾನದಲ್ಲಿ ನಮ್ಮ ಯೂಟ್ಯೂಬ್ ಸಿಲ್ವರ್ ಬಟನ್ ಓಪನ್ ಮಾಡ್ತಾಯಿದ್ದೀನಿ. ಸೊ ನಾನು ಬಂತವಿಂದ ನಾನು ಓಪನ್ ಮಾಡಿಲ್ಲ, ಯಾಕೆಂದರೆ ನಮ್ಮ ಮಹದೇಶ್ವರ ಸ್ವಾಮಿಯವರ ಸನ್ನಿಧಿಯಲ್ಲೇ ಓಪನ್ ಮಾಡಬೇಕು ಅಂತ. ಸೊ ನಾನು ಈ ಸಿಲ್ವರ್ ಬಟನ್ನ ತಗೊಂಡ್ಬಂದಿದ್ದೀನಿ. ಸೊ ದಯವಿಟ್ಟು ನಿರೀಕ್ಷಿಸಿ. ಸ್ವಾಮಿಯವರ ಸನ್ನಿಧಾನದಲ್ಲಿ ಸೊ ಇವತ್ತೇನು ನಮಗೆ ಸಿಲ್ವರ್ ಬಟನ್ ಬಂದಿದೆ, ಸೊ ಅದನ್ನು ಓಪನ್ ಮಾಡ್ತಕ್ಕಂಥ ಕೆಲಸ ಮಾಡ್ತಾಯಿದ್ದೀನಿ. ಸೊ ನಾನು ಓಪನೇ ಮಾಡಿಲ್ಲ, ಯಾಕಂದರೆ ಸ್ವಾಮಿಯವರ ಆಸ್ಥಾನದಲ್ಲೇ ಓಪನ್ ಮಾಡಬೇಕು ಅಂದ್ಬಿಟ್ಟು ನಾನು ಮಾಡಿಲ್ಲ. ಸೊ ಹಾಗೆ ಇದು ಹೆಂಗೆ ಓಪನ್ ಮಾಡಬೇಕು ಅದು ಗೊತ್ತಿಲ್ಲ ನನಗೆ. ಓ ಎಸ್, ಮಲೆ ಮಹದೇಶ್ವರ ಸ್ವಾಮಿಯವರ. ಓ ಎಸ್, ಸೂಪರ್. ಭಗವಂತನ ಆಶೀರ್ವಾದ ನಮಗೆ ಮತ್ತು ನಮ್ಮೆಲ್ಲ ಫಾಲೋವರ್ಸ್ಗೆ ಹೀಗೆ ಇರಲಿ ಅಂತ ಹೇಳ್ತಾ, ನೋಡಿ ಯೂಟ್ಯೂಬ್ನಿಂದ ಬಂದಿರತಕ್ಕಂಥ ಈ ಒಂದು ಸಿಲ್ವರ್ ಪ್ಲೇ ಬಟನ್ ನೋಡಿ. ನಾನು ಕನ್ನಡದಲ್ಲೇ ಹಾಕ್ಸಿದ್ದೀನಿ ಹೆಸರು, ಮಲೆಯ ಮಹದೇಶ್ವರ ಯೂಟ್ಯೂಬ್ ಚಾನಲ್. ಅರ್ಥ ಆಯ್ತಾ? ನೋಡಿ, ಫಾರ್ ಫೇಸಿಂಗು 1,00,000 ಸಬ್ಸ್ಕ್ರೈಬರ್ ಅಂತ ಹಾಕ್ಬಿಟ್ಟು ನೋಡಿ, ಈ ರೀತಿ ನಾವು ವೀಕ್ಷಣೆಯನ್ನು ಪಡೆಯಬಹುದು. ಯೂಟ್ಯೂಬ್ನಿಂದ ಬಂದಿರತಕ್ಕಂಥ ನಮ್ಮ ಈ ಒಂದು ಸಿಲ್ವರ್ ಪ್ಲೇ ಬಟನ್ನ ಸ್ವಾಮಿಯವರ ಆಸ್ಥಾನದಲ್ಲಿ, ಮಲೆ ಮಹದೇಶ್ವರನ ಆಸ್ಥಾನದಲ್ಲಿ ಓಪನ್ ಮಾಡ್ತಾಯಿದ್ದೀನಿ. ಬಂಧುಗಳೇ, ನಿಮ್ಮೆಲ್ಲರ ಆಶೀರ್ವಾದ ಬೆಂಬಲ ಹೀಗೆ ಇರಲಿ ಅಂತ ಮತ್ತೊಮ್ಮೆ ಮಗದೊಮ್ಮೆ ತಮ್ಮಲ್ಲಿ ಬೇಡ್ಕೊಳ್ತೀನಿ. ನೋಡಿ, ಯೂಟ್ಯೂಬ್ ಸಿಲ್ವರ್ ಬಟನ್ನು ಮಲೆ ಮಹದೇಶ್ವರ ಸ್ವಾಮಿಯವರ ಸನ್ನಿಧಾನದಲ್ಲಿ ಇವತ್ತೊಂದು ಚಿನ್ನದ ತೇರು ಎಳಿಸ್ತಕ್ಕಂಥ ಒಂದು ಹರಕೆ ಇದೆ. ಸೊ ಅದನ್ನು ನಾವು ಚಿನ್ನದ ತೇರು ಎಳಿಸೋದ್ರ ಮೂಲಕ ನೋಡಿ ಈ ರೀತಿ ನಾವು ಸಿಲ್ವರ್ ಪ್ಲೇ ಬಟನನ್ನು ನಾವು ವೀಕ್ಷಣೆ ಮಾಡ್ಬೋದು. ಅಮೇರಿಕದಿಂದ ನಮಗೆ ಈ ಒಂದು ಸಿಲ್ವರ್ ಪ್ಲೇ ಬಟನ್ ಆಗಮಿಸಿರ್ತದೆ. ಬಹಳ ಸಂತೋಷ ಆಯಿತು. ನಿಮ್ಮೆಲ್ಲರ ಆಶೀರ್ವಾದ ಬೆಂಬಲ ಹೀಗೆ ನಿರಂತರವಾಗಿರಲಿ ಅಂತ ಹೇಳ್ತಾ ನೋಡಿ, ನೆಕ್ಸ್ಟು ನಾನು ಈ ಒಂದು ಗೋಲ್ಡನ್ ಬಟನ್ ಸಹ ಪಡೆಯಬಹುದು. ಸೊ ನಿಮ್ಮ ಆಶೀರ್ವಾದ ಇದ್ದರೆ ಖಂಡಿತವಾಗಲೂ ಗೋಲ್ಡನ್ ಬಟನ್ ಪಡಿತೀನಿ ಅಂತ ಹೇಳ್ತಾ, ಸೊ ಸ್ವಾಮಿಯವರ ಮಲೆ ಮಹದೇಶ್ವರ ಸ್ವಾಮಿಯವರ ಸನ್ನಿಧಾನದಲ್ಲಿ ಇವತ್ತು ಈ ಒಂದು ಸಿಲ್ವರ್ ಬಟನ್ನ ಓಪನ್ ಮಾಡಿದ್ದೀನಿ ಬಂಧುಗಳೇ. ಸೊ ಇದರ ಪ್ರಯುಕ್ತ ಆಗಿ ಒಂದು ಚಿನ್ನದ ತೇರು ಎಳಿಸ್ಬಿಡ್ತೀವಿ. ಸೊ ನಮ್ಮ ಮಮತಾಕವರು ನಮ್ಮ ಚಾನಲ್ಗೆ ಏನು 1,000 ಸಬ್ಸ್ಕ್ರೈಬರು ಆಗಿರಲಿಲ್ಲ, ಆವಾಗಿಂದಲೂ ಸಹ ನಿರಂತರವಾಗಿ ನನಗೆ ಬೆಂಬಲ ನೀಡ್ತಾ ಇದ್ದಾರೆ ಮಮತಾಕವರು. ಸೊ ಅವರ ಒಂದು ಆಶೀರ್ವಾದ ಹಾಗೆ ನೋಡಿ. ನಮಗೆ ವಿಚಾರ ಏನಪ್ಪ ಅಂದರೆ, ಮಹಿಳಾ ಭಕ್ತಾದಿಗಳ ಆಶೀರ್ವಾದ ಚೆನ್ನಾಗಿದೆ ನನಗೆ. ಅದರಲ್ಲಿ ನಮ್ಮ ಮಮತಾಕವರು, ಹಾಗೆ ನಮ್ಮ ಅನುಷಾ ಮೇಡಮ್ ಅವರು, ಹಾಗೆ ನಮ್ಮ ಪಲ್ಲವಿ ಮೇಡಮ್ ಅವರು. ಸೊ ಈ 3 ಜನ ನಮಗೊಂದು ಸ್ವಲ್ಪ ಶಕ್ತಿಯನ್ನು ನೀಡಿದ್ದಾರೆ ನಮ್ಮ ಚಾನಲ್ಗೆ. ಇದನ್ನು ನಾನು ಮೆನ್ಷನ್ ಮಾಡ್ತಾಯಿದ್ದೀನಿ.
ಸೊ ಅನುಷಾ ಮೇಡಮ್ ಅವರು ಸಹ ನನಗೆ ಸಾಕಷ್ಟು ಬಾರಿ ಒಂದು ಹೊಸ ಹೊಸ ಸ್ಥಳಗಳಿಗೆ ಕರ್ಕೊಂಡು ಹೋಗೋದು ಈ ರೀತಿ ಎಲ್ಲ ಮಾಡಿರ್ತಾರೆ. ಪಲ್ಲವಿ ಮೇಡಮ್ ಅವರು ಸಹ ದಾನ ಧರ್ಮ ಮಾಡೋದ್ರ ಕಡೆ ಗಮನವನ್ನು ಹರಿಸಿ ಅವರು ಅಷ್ಟೇ ಅವ್ರ ಕೈಲಾದ ಸಹಕಾರವನ್ನು ನಮ್ಮ ಚಾನಲ್ ನೀಡಿರ್ತಾರೆ. ಹಾಗೆ ವಿಶೇಷವಾಗಿ ನಮ್ಮ ಮಮತಾಕವರು ಪಾಪ ಅವರು 10,000 ಸಬ್ಸ್ಕ್ರೈಬರ್ ಆದಾಗ ಚಿನ್ನದ ತೇರು ಎಳಿಸ್ತೀನಿ ಅಂತ ಅರಿಕೆ ಮಾಡ್ಕೊಂಡಿದ್ರು. ಹಾಗೆ 1 ಲಕ್ಷ ಆದರೂ ಚಿನ್ನದ ತೇರು ಎಳಿಸ್ತೀನಿ ಅಂದ್ಬಿಟ್ಟು ಅರಿಕೆ ಮಾಡ್ಕೊಂಡಿದ್ರು. ಸೊ ಅದರ ಪ್ರಯುಕ್ತ ಇವತ್ತು ನಾನು ಚಿನ್ನದ ತೇರು ಎಳಿಸೋಣ ಅಂದ್ಬಿಟ್ಟು ನಾನು ಸ್ವಾಮಿಯವರ ಆಸ್ಥಾನಕ್ಕೆ ಆಗಮಿಸಿದ್ದೀನಿ. ಸೊ ಇಲ್ಲಿ ಸಿಲ್ವರ್ ಪ್ಲೇ ಬಟನ್ ಓಪನ್ ಮಾಡಿರ್ತೀನಿ. ಸೊ ದಯವಿಟ್ಟು ನಿಮ್ಗಳ ಒಂದು ಆಶೀರ್ವಾದ ನನಗೆ ಸದಾ ಹೀಗೆ ಇರಲಿ ಅಂತ ಮತ್ತೊಮ್ಮೆ ಮಗದೊಮ್ಮೆ ಹೇಳ್ತಾ ಸೊ ಈ ವಿಡಿಯೋನ ಇಲ್ಲಿಗೆ ಅಂತ್ಯಗೊಳಿಸ್ತೀನಿ. ಸೊ ಎಲ್ರಿಗೂ ಒಳ್ಳೆಯದಲ್ಲಿ ಆ ಭಗವಂತ ಮಲೆ ಮಹದೇಶ್ವರ ಎಲ್ರೂ ಕಾಪಾಡಲಿ ಅಂತ